ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಕೊಣನೂರು ಹೋಬಳಿ ಪಕ್ಕ ಇರುವಂತಹ ಸಿದ್ದಾಪುರ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ವಿಡಿಯೋ ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ನೋಡ್ಬೋದು ನೀವು, ತಂಬಾಕು ಬೆಳೆಗೂ ಸಂಬಂಧಪಟ್ಟಂತೆ ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ನಮ್ಮ ಒಂದು ಉತ್ಪನ್ನಗಳನ್ನ ಈ ಒಂದು ತಂಬಾಕು ಬೆಳೆಗೆ ಸಂಬಂಧಪಟ್ಟಂಗೆ ಯೂಸ್ ಮಾಡಿದ್ದಾರೆ. ಆ ಯೂಸ್ ಮಾಡಿ ಪ್ರತಿಫಲವಾಗಿ ಅದ್ಭುತವಾದಂತಹ ಫಲಿತಾಂಶ ಈಗ ನಿಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಬಳಕೆ ಮಾಡಿದಂತಹ ಈ ಊರಿನೊಬ್ಬರು ಮಾದರಿ ರೈತ, ಒಬ್ಬ ಸಾಮಾನ್ಯ ರೈತ ಮಿಸ್ಟರ್ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಯಾವ ರೀತಿ ಯೂಸ್ ಮಾಡಿದ್ರು, ಯಾವ ಹಂತದಲ್ಲಿ ಯೂಸ್ ಮಾಡಿದ್ರು, ಬೇರೆ ರೈತರಿಗೆ ತಮ್ಮ ಅಭಿಪ್ರಾಯ ಯಾವ ರೀತಿ ವ್ಯಕ್ತಪಡಿಸ್ತಾರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಈಗ ನಮ್ಮ ಪ್ರಾಡಕ್ಟ್ನ ನೀವು ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ. ಮೊದಲು ಬ್ರೂಟ್ ಪೊಟ್ಯಾಟೊ ಯೂಸ್ ಮಾಡಿದ್ರಿ. ಎಷ್ಟು ಎಕರೆಗೆ ಯೂಸ್ ಮಾಡಿದ್ರಿ, ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ? ಸರ್, ನಾನು ಫಸ್ಟು ಪಟ ಮಾಡಿದಾಗ ಅದನ್ನು ಮಾಮೂಲಿ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಪಟ ಓದಿ ಹಾಕಿದೆ. ಆ ಪಟ್ಟಕ್ಕೆ ಹಾಕಿದ್ರಲ್ಲ, ಆ ಪಟ್ಟಕ್ಕೆ ಯಾವ ಗೊಬ್ಬರ ಹಾಕಿದ್ರಿ? ರಾಸಾಯನಿಕ ಗೊಬ್ಬರ 20 ಹಾಕಿದ್ದು. 20 ಹಾಕಿದ್ರಲ್ಲ, ಅದ್ರ ಜೊತೆಗೆ ಬ್ರೂಟ್ ಪೊಟ್ಯಾಟೊನ ಎಷ್ಟು ಹಾಕಿದ್ರಿ? ಬ್ರೂ ಪೊಟ್ಯಾಟೊ 2 ಪ್ಯಾಕ್ ಮಿಕ್ಸ್ ಮಾಡಿದೆ. 2 ಪ್ಯಾಕ್ ಮಿಕ್ಸ್ ಮಾಡಿ ಪಟಕ್ಕೆ ಹಾಕಿದ್ರಿ. ಎಷ್ಟು ಪಟಕ್ಕೆ ಹಾಕಿದ್ರಿ? 9 ಪಟ ಓದಿದೆ. 9 ಪಟಕ್ಕೆ ಹಾಕಿದೆ. 9 ಪಟಕ್ಕೆ ಹಾಕಿದ್ರಿ. ಎಷ್ಟು ಅಡಿ ಇದ್ದವು ಪಟಗಳು? ಪಟಗಳು ಮಿನಿಮಮ್ 25-30 ಅಡಿ ಇದ್ದವು. 25ರಿಂದ 30 ಅಡಿ ಇದ್ದವು. ಓಕೆ. ಅದಾದಮೇಲೆ ಆ ಪಟದಲ್ಲಿ ಏನೋ ಪ್ರಾಬ್ಲಮ್ ಬಂತಾ ನಿಮಗೆ? ಪ್ರಾಬ್ಲಮ್ ಬಂದಿಲ್ಲ. ಗಿಡ ನೀಟಾಗಿ ಪಚ್ಚೆಯಾಗಿ ಬಂದು ಚೆನ್ನಾಗಿ. ನಿಮಗೆ ಬ್ರೂ ಪೊಟ್ಯಾಟೊ ಹಾಕ್ಲಿಲ್ಲ ಅಂತಂದರೆ ಏನು ಪ್ರಾಬ್ಲಮ್ಸ್ ಪಟದಲ್ಲಿ ಬರೋದು? ಬ್ರೂ ಪೊಟ್ಯಾಟೊ ಹಾಕ್ಲಿಲ್ಲ ಅಂದರೆ ಕೊಳೆ ರೋಗ ಮತ್ತು ಸಣ್ಣದ್ರಲ್ಲೇ ಸಾಯೋದು, ಮತ್ತು ಅದು ಬೇರ್ಗಂಟು, ಕೊಳೆ ರೋಗ, ಈ ಥರ ಪ್ರಾಬ್ಲಮ್ ಬರೋದು. ಈಗ ಬ್ರೂ ಪೊಟ್ಯಾಟೊ ಪಟದಲ್ಲಿ ನೀವು ಯೂಸ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಬರಲಿಲ್ಲ. ಈಗ ಪಟದಲ್ಲೇ ಕಿತ್ತು ಹೊಲಕ್ಕೆ ನಾಟಿ ಮಾಡಿದ್ರು, ಇಲ್ಲ ಟ್ರೈ ಮಾಡಿದ್ರು? ಟ್ರೈ ಮಾಡಿಲ್ಲ. ಪಟ ಸೋಸೆನೇ ನಾನು ಹೊಲಕ್ಕೆ ನೆಟ್ಟಿರೋದು. ಹೊಲಕ್ಕೆ ನೆಟ್ಟಿರಿ. ಈಗ ಹೊಲಕ್ಕೆ ನೀವು ನಡ್ಬೇಕಾದ್ರೆ ನಮ್ಮ ಪ್ರಾಡಕ್ಟ್ ಏನು ಯೂಸ್ ಮಾಡಿಲ್ಲ? ಹೊಲಕ್ಕೆ ನೆಡ್ಬೇಕಾದ್ರೆ ಏನೂ ಇದು ಮಾಡಿಲ್ಲ. ನೆಟ್ಟಾದ್ಮೇಲೆ ಗೊಬ್ಬರ ಜೊತೆ ಎಷ್ಟು ಎಕರೆಗೆ ಹಾಕಿದ್ರಿ? ಒಟ್ಟಿಗೆ ನಾನು 4 ಎಕರೆಗೆ ಇದು ಮಾಡಿದ್ದೀನಿ. 4 ಎಕರೆ ಟ್ರೈ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿದ್ರಲ್ವಾ? ಈಗ ಇಲ್ಲಿ 1/4 ಎಕರೆ ಇದೆ. ಇಲ್ಲಿ 1/4 ಎಕರೆ. 1/4 ಎಕರೆಗೆ ಎಷ್ಟು ಗೊಬ್ಬರ ಹಾಕಿದ್ರಿ? ಅದ್ರ ಜೊತೆಗೆ ಎಷ್ಟು ಪ್ಯಾಕೆಟ್ ಯೂಸ್ ಮಾಡಿದ್ರಿ? ಸರ್, ಟೋಟಲ್ ನಾನು 4 ಎಕರೆಗೆ ಒಟ್ಟಿಗೆ ಮಿಕ್ಸ್ ಮಾಡಿದ್ದು. ಒಟ್ಟಿಗೆ ಮಿಕ್ಸ್ ಮಾಡಿದ್ರಿ. ಅದನ್ನ 6 ಪ್ಯಾಕ್ ಅನ್ನು ತಂದಿದ್ದೆ ನಾನು. 6 ಪ್ಯಾಕ್ ಬ್ರೂ ಪೊಟ್ಯಾಟೊ 6 ಪ್ಯಾಕ್ ತಂದಿದ್ರಿ. ತಂದು ಮಿಕ್ಸ್ ಮಾಡ್ಕೊಂಡಿದ್ದೆ. ಕೆಮಿಕಲ್ ಗೊಬ್ಬರ ಮೊದಲು ಹಾಕ್ತಿದ್ರಲ್ಲ, ಅದು ಪೂರ್ತಿ ಗೊಬ್ಬರ ಹಾಕಿದ್ರು ಇಲ್ಲ ಕಮ್ಮಿ ಮಾಡಿ ಹಾಕಿದ್ರು? ಕಮ್ಮಿ ಮಾಡಿ ಹಾಕಿದ್ದೀನಿ. ಕಮ್ಮಿ ಮಾಡಿ ಎಷ್ಟು ಪರ್ಸೆಂಟೇಜ್ ಕಮ್ಮಿ ಮಾಡಿದ್ರಿ? ವರ್ಷ ನಾವು ಹಾಕ್ತಿದ್ಕು ಈಗ ಸುಮಾರು 6 ಚೀಲ ಕಮ್ಮಿ ಮಾಡಿದೆ. 6 ಚೀಲ ಕಮ್ಮಿ ಮಾಡಿ ಗಿಡ ನಟ್ಟಿ ಎಷ್ಟು ದಿನ ಆದ್ಮೇಲೆ ನೀವು ಡೆವಲಪ್ಮೆಂಟ್ ಕೊಟ್ರಿ ಅದನ್ನ ಗೊಬ್ಬರನ? ಡೆವಲಪ್ಮೆಂಟ್ 15 ದಿವಸಕ್ಕೆ ನಾನು ಇದು ಮಾಡಿದ್ದು. 15 ದಿನಕ್ಕೆ ಹಾಕಿದ್ರಿ. ಆ ಗೊಬ್ಬರಕ್ಕೆ DAP 8 ದಿವಸಕ್ಕೆ ನಾನು ಗೊಬ್ಬರ ಕೊಟ್ಟು ಇದು ಮಾಡಿದೆ. ಆಮೇಲೆ ಮತ್ತೆ ಇನ್ನೊಂದು 15 ದಿವಸ ಬಿಟ್ಟು ಟ್ರಂಚಿಂಗ್ ಕೊಟ್ಟಿ ಅಂತ. ಅಲ್ಲ, ಮೊದ್ಲೀಗ ನೀವು ಗೊಬ್ಬರ ಹಾಕಿದ್ರಲ್ಲ, ಯಾವ್ಯಾವ ಗೊಬ್ಬರ ಹಾಕಿದ್ರಿ? SOP ಹಾಕಿದ್ರಿ, DAP ಹಾಕಿದ್ರಿ, CN ಮತ್ತೆ ಕಾಳು, ಉಪ್ಪು ಇಷ್ಟು ಕೊಟ್ಟಿದ್ರಲ್ವಾ? ಇವೆಲ್ಲ ಕೊಟ್ಟಾದ್ಮೇಲೆ ಎಷ್ಟು ದಿನಕ್ಕೆ ಡ್ರಂಚ್ ಮಾಡಿದ್ರಿ ನೀವು? 15 ದಿವಸಕ್ಕೆ ಮಾಡಿದೆ. 15 ದಿನಕ್ಕೆ ಡ್ರಂಚ್ ಮಾಡಿದ್ರಲ್ಲ, ಒಂದು 200 ಲೀಟರ್ ನೀರಿಗೆ 200 ಲೀಟರ್ 2 ಅದ್ಭುತ, 2 ರಿಚ್ಚು, ಒಂದು ಫೋರ್ಸು, ಒಂದು ಸೂಪರ್ ಕ್ಯಾಪ್ಚರ್ ಇಷ್ಟು ಹಾಕೊಂಡು ನೀವು ಡ್ರಂಚಿಂಗ್ ಮಾಡಿದ್ರಿ. ಡ್ರಂಚಿಂಗ್ ಮಾಡಿ ಎಷ್ಟು ದಿನ ಆದ್ಮೇಲೆ ಸ್ಪ್ರೇ ಕೊಟ್ರಿ? ಮತ್ತೆ ಅದಾದ್ಮೇಲೆ 8 ದಿವಸ ಆದ್ಮೇಲೆ ಸ್ಪ್ರೇ ಕೊಟ್ರಿ. 8 ದಿನ ಆದ್ಮೇಲೆ ಸ್ಪ್ರೇ ಕೊಟ್ರಿ. ಸ್ಪ್ರೇಗೆ 2 ಅದ್ಭುತ, 2 ವಿರಾಟು, ಒಂದು ಸೂಪರ್ ಕ್ಯಾಪ್ಚರ್ ಇಷ್ಟು ಮಾಡಿದ್ರಿ. ಅದಾದ್ಮೇಲೆ ಹುಳಿನ ಔಷಧಿಗೆ ಹೊರಗಡೆಯಿಂದ ತಂದು ಏನು ಮಾಡಿದ್ರಿ? ಹೊರಗಡೆಯಿಂದ ಒಂದು ಮಾಮೂಲಿ ಕೆಮಿಕಲ್ ತಂದು ಮಾಡಿದ್ರಿ. ಈಗ ಇಷ್ಟೆಲ್ಲ ಯೂಸ್ ಮಾಡಿದ್ರಲ್ಲ, ನಿಮಗೆ ರಿಸಲ್ಟ್ ಯಾವ ರೀತಿಯಾಗಿದೆ? ರಿಸಲ್ಟ್ ತುಂಬಾ ಚೆನ್ನಾಗಿದೆ ಸರ್. ನಾನು ಅವಾಗ ಮಾಮೂಲಿ ಕೆಮಿಕಲ್ ಅಲ್ಲಿ ಬೆಳಿತಿದ್ದಕ್ಕೂ ಇದ್ರಲ್ಲಿ ಬೆಳಿತಿರೋದಕ್ಕೂ ನಮ್ಗೆ ಡಿಫ್ರೆನ್ಸ್ ತುಂಬಾ ಕಾಣ್ತಾ ಇದೆ. ನಿಮ್ಗೆ ವ್ಯತ್ಯಾಸ ಕಾಣ್ತಾ ಇದೆ. ಕೆಮಿಕಲ್ ಅಲ್ಲಿ ಬೆಳೆದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಕಾಣೋದು ನಿಮ್ಮ ಹೊಲದಲ್ಲಿ? ನನ್ನ ಪಟ ಊದಾಗ್ಲಿಂದ ಬರೀ ಬೇರ್ಗಂಟು, ಕೊಳೆ ರೋಗ ಅದೇ ಇರೋದು. ನಾನು ನಿಮ್ಮ ಪ್ರಾಡಕ್ಟ್ ಹಾಕಿದ್ಮೇಲೆ ನನ್ಗೆ ಯಾವುದೇ ಥರದ್ದು ಇದು ಇಲ್ಲ, ಯಾರು ಟ್ರೈ ಮಾಡ್ಬೇಕಲ್ಲ, ಏನೂ ಇಲ್ಲ, ಆರಾಮಾಗಿ ಪಟ ಸಸಿನೇ ಬೆಳೆದು ನೆಡ್ಬೋದು. ಅಂದ್ರೆ ಟ್ರೈನೇ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ನೀವೇನು ಮಾಡ್ಬೋದು, ಪಟದಲ್ಲಿ ಮಾಡ್ಬೋದಲ್ವಾ? ಈಗ ನೀವು ಕೆಮಿಕಲ್ ಬೆಳೆದ್ರೆ ನಿಮ್ಗೆ ಎಷ್ಟು ಎಲೆ ಸಿಕ್ತಿತ್ತು, ಈಗ ನಿಮಗೆ ನಮ್ಮ ಆರ್ಗಾನಿಕಲ್ಲಿ ಬೆಳೆದ್ರೆ ಸಮೃದ್ಧ ಆಗ್ರೋ ಪ್ರಾಡಕ್ಟಲ್ಲಿ ಬೆಳೆದಿರಲ್ಲ, ಎಷ್ಟು ಎಲೆ ಸಿಕ್ಬೋದು ಸರ್? ನಮಗೆ ಈಗ ಕೆಮಿಕಲ್ ನಮ್ಮಮ್ಮ ಅಂದರೆ ಈ ಮಳೆಗಾಲದಲ್ಲಿ 16-15 ಎಲೆ ಅನ್ಕೋತೀನಿ. ಹೌದು. ಇವಾಗ ಇದ್ರಲ್ಲಿ ನೋಡಿದ್ರೆ ನನಗೆ ಆರ್ಗಾನಿಕಲ್ಲಿ 20 ಎಲೆ ಮೇಲೆ ಐತೆ. 20 ಎಲೆಯಿಂದ 25 ಎಲೆ ಬಂದಿದೆ ಅಲ್ವಾ? ಇಲ್ಲಿ ನೋಡ್ಬೋದು ರೈತ ಬಾಂಧವರೇ, ಸರ್ ಹೇಳ್ತಾರೆ ಕೆಮಿಕಲ್ ಈ ಸರಿ ತುಂಬ ಮಳೆಯ ಅಭಾವ ಇದೆ. ನಮಗೆ ಮಳೆನೇ ಇತ್ತಿಲ್ಲ. ಇವ್ರು ಏನು ಮಾಡಿದ್ರು ಅಂತಂದರೆ, ಮಳೆ ಇಲ್ಲನೇ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಏನು ಮಾಡ್ತಿದ್ರು, ಹಿಂದೆ ಮುಂದೆ ನೋಡ್ಸೋ ಏನಾರು ಸುಟ್ಟೋಗ್ಬಿಟ್ರೆ, ಏನಾರು ಹೆಚ್ಚು ಕಮ್ಮಿ ಆಗಿಬಿಟ್ರೆ, ನಾನೊಂದು ಸರಿ ಸರ್ನ ವಿಸಿಟ್ ಮಾಡಿ, ಸರ್ ಮಳೆಗೂ ಇದಕ್ಕೂ ಸಂಬಂಧ ಇಲ್ಲ, ನೀವೇನು ಮಾಡಿ ಇಮಿಡಿಯೇಟಾಗಿ ಏನು ಮಾಡಿ ಸ್ಪ್ರೇ ಮಾಡಿ, ಯಾಕೆಂದರೆ ತುಂಬ ವೈರಸ್ ಆಗಿತ್ತು,
ಮತ್ತು ಮಜಕ್ಕೆಲ್ಲ ಬಂದಿತ್ತು. ಆಗ ಸರ್ಗೆ ನಾನು ಏನು ಮಾಡಿದ್ದೆ, ಇಮಿಡಿಯೇಟಾಗಿ ಅದ್ಭುತ ವಿರಾಟು ಸೂಪರ್ ಕ್ಯಾಪ್ಚರ್ ಸ್ಪ್ರೇ ಮಾಡೋಕ್ಕೆ ಹೇಳಿದೆ. ತುಂಬ ಚೆನ್ನಾಗಿ ಮಾಡಿದ್ರು. ಈಗ ಸರ್ ಹೇಳ್ತಿದ್ರೆ ಆಲ್ರೆಡಿ 20ರಿಂದ 25 ಎಲೆ ಬರ್ತಿದೆ ಅಂತ ಹೇಳ್ತಿದ್ರೆ, ಆಲ್ರೆಡಿ ಎಲೆ ಇನ್ನೂ 5ರಿಂದ 6 ಎಲೆಗಳು ನಮಗೆ ಸಿಗುವಂಥ ಪ್ರಮೇಯಗಳಿದೆ. ಇಲ್ಲಿ ನೋಡ್ಬೋದು ನಿಮಗೆ ಮುಂದೆ ಬರುವಂಥ ಎಲೆಗಳು ಸಂಖ್ಯೆನೂ 1 2 3 4 5 6 7 8 ಇನ್ನೂ ಎಲೆಗಳು ಇನ್ನೂ ಬರೋಂಥ ಮೂಮೆಂಟ್ ಇದೆ. ಆಲ್ರೆಡಿ ಈ ಸರ್ ನಿಮ್ಮ ಸರ್ನ ಪರ್ಮಿಷನ್ ಕೇಳಿಕೊಂಡು ಒಂದು ಎಲೆನ ನಾವು ತೋರಿಸ್ತೀನಿ. ಯಾಕೆಂತಂದರೆ ಎಷ್ಟೋ ಜನ ಪಿರಿಯಾಪಟ್ಟಣ ತಾಲೂಕಲ್ಲಿ, ಅರ್ಕಲಗೂಡು ತಾಲೂಕಲ್ಲಿ, HD ಕೋಟೆ ತಾಲೂಕಲ್ಲಿ, ಕೇರ್ನಗರ ತಾಲೂಕಲ್ಲಿ ಈ ಕಡೆ ವಾಣಿಜ್ಯ ಬೆಳೆ ಅಂದ್ಬಿಟ್ಟು ತಾಂಬಾಕು ಬೆಳೆನ ಜೀವನ ಆಧಾರಕ್ಕೋಸ್ಕರ ಬೆಳೆದಿರ್ತಾರೆ. ಆದರೆ ಇವತ್ತು ನಮ್ಮ ಪ್ರಾಡಕ್ಟ್ ಹಾಕಿ ತುಂಬ ಚೆನ್ನಾಗಿ ಏನು ಮಾಡಿದ್ದಾರೆ, ಇವತ್ತು ಅದ್ಭುತವಾಗಿ ಫಲಿತಾಂಶ ಬಂದಿದ್ದಕ್ಕೆ ಒಂದೆಲೆ ಸರ್ನ ಪರ್ಮಿಷನ್ ಕೇಳಿಕೊಂಡು ಕಟ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಎಲೆನ ಎಷ್ಟು ದೊಡ್ಡದಾಗಿದೆ ಅಂತಂದರೆ ನೋಡಿ, ತ್ಯಾಗದ ಎಲೆ ಥರ ಇದೆ. ಇಲ್ಲಿ ನೋಡ್ಬೋದು ನೀವು, ನನ್ನ ಕೈ ಅಳತೆಯಲ್ಲಿ ಅರ್ಧ ಮಾರಿದೆ, ಇದು ಅರ್ಧ ಮಾರಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಮಗೆ ಯಾವುದೇ ರೀತಿಯಾದ ಮಜಾಕ್ ಇದ್ರ ಮೇಲೆ ಇಲ್ಲ. ಮಜಾಕ್ ಏನಾರು ಇದೆಯಾ ಸರ್? ಎಲೆ ಚುಕ್ಕಿ ಇಲ್ಲ. ಮತ್ತು ಎಲೆಗಳು ಎಷ್ಟು ಎಕ್ಸ್ಪೆಂಡ್ ಆಗಿದೆ ಅಂತಂದರೆ ಅಷ್ಟು ಅಗಲ ಇದೆ. ನೋಡಿ, ನಾನು ಇವತ್ತು ಮೀಟ್ರ್ ತಂದಿಲ್ಲ, ಮೀಟ್ರ್ ತಂದರೆ ಎಷ್ಟು ಮೀಟ್ರ್ ಇದೆ ಅಂತ ನಿಮ್ಗೆ ಹೇಳ್ತಿದ್ದೆ. ಜೊತೆಗೆ ಹಿಂದೆ ನಿಮಗೆ ಅಂಟು ಅಂತ ಪ್ರಮೇಯ ಸಿಗುತ್ತೆ. ನಿಮಗೆ ಯಾವಾಗ ಅಂಟು ಸಿಗುತ್ತೋ ಆಗ ನಿಮಗೆ ಕ್ಯೂರಿಂಗ್ ಏನಾಗುತ್ತೆ, ತುಂಬ ಚೆನ್ನಾಗಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಇನ್ನೂ ಎಲೆನ ಮುರಿದಿಲ್ಲ, ಇನ್ನೂ 3-4 ದಿನ ಬಿಟ್ಕೊಂಡು ಎಲೆ ಮುರಿತಾರೆ, ಅಷ್ಟು ಚೆನ್ನಾಗಿ ಎಲೆ ಬಂದಿದೆ. ಜೊತೆಗೆ ಎಲೆಗಳು ಯಾವಾಗಲೂ ನಿಮಗೆ ಕೆಮಿಕಲ ಬೆಳೆದ್ರೆ ಎಲೆಗಳನ್ನ ನೀವು ಈ ಥರ ರಫ್ ಮಾಡ್ತು ಅಂತಂದರೆ ನಿಮಗೆ ಎಲೆಗಳೇನಾಗುತ್ತೆ, ಕಟ್ಟಾಗುತ್ತೆ. ಆದರೆ ನಮ್ಮದ್ರಲ್ಲಿ ನಿಮಗೆ ತುಂಬ ಸೂಕ್ಷ್ಮ ಆಗಿರ್ತದೆ. ದಿಂಡು ನೋಡಿ, ನಿಮಗೆ ದಿಂಡು ಈ ಥರ ಬತ್ತು ಅಂತಂದರೆ ತೂಕ ಜಾಸ್ತಿ ಬರ್ತದೆ ಅಂತ ಅರ್ಥ ಅಲ್ವಾ ಸರ್? ನಿಮಗೆ ಕೆಮಿಕಲಲ್ಲಿ ಬೆಳೆದ್ರೆ 5ರಿಂದ 6 ಎಲೆಗಳನ್ನ ಜಾಯಿಂಟ್ ಮಾಡಿ ನೀವು ಆ ಒಂದು ಸರಕ್ಕೆ ಏನು ಮಾಡಬೇಕು, ಕೋಣಿಸ್ಬೇಕಾಗುತ್ತೆ. ಈಗ ನೀವು ಎಷ್ಟು ಎಲೆ ಕೋಣಿಸ್ಬೇಕು ಗೊತ್ತಾ? 1 ಇಲ್ಲ 2 ಒಂದು ತಪ್ಪಿದ್ರೆ 2 ಎಲೆ. ಯಾಕೆಂದರೆ ದಿಂಡು ದಪ್ಪಾಗಿದೆ. ಇಲ್ಲಿ ನೋಡಿ, ದಿಂಡು ಎಷ್ಟು ದಪ್ಪ ಇದೆ ಅಂತಂದರೆ ಅಷ್ಟು ದಪ್ಪ ಇದೆ. ಇದನ್ನು ನೀವು 4 ಎಲೆ 5 ಎಲೆ ಹಾಕಿತ್ತು ಅಂತಂದರೆ ದೇವರಾಣಿಗೆ ಏನು ಮಾಡೋಕ್ಕಾಗಲ್ಲ, ಬೇಯಿಸೋಕ್ಕಾಗಲ್ಲ. ಇದನ್ನು ಒಂದು ತಪ್ಪಿದ್ರೆ 2 ಎಲೆ ಹಾಕಿ ಬೇಯಿಸಿದ್ರೆ ಮಾತ್ರ ನಿಮಗೆ ದಿಂಡೆಲ್ಲ ತುಂಬ ಚೆನ್ನಾಗಿ ಅದರ ನೀರಿನಂಶ ಹೊರಗಡೆಗೆ ಹೋಗಿ ತುಂಬ ಚೆನ್ನಾಗಿ ಈ ಥರ ಬರ್ತದೆ. ಎಲೆಗಳು ತುಂಬ ಸ್ಮೂತಾಗಿದೆ. ನಿಮಗೆ ಎಲೆಗಳು ಯಾವಾಗ ತುಂಬ ಈ ಥರ ಸ್ಮೂತ್ ಬರ್ತವೆ, ಈ ಥರ ನಿಮಗೆ ಅದು ಕಟ್ಟಾಗಲ್ವೋ ಆಗ ನಿಮಗೂ ಕ್ಯೂರಿಂಗ್ ಏನಾಗುತ್ತೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ಅಷ್ಟೇ ಚೆನ್ನಾಗಿ ಸ್ಮೂತಾಗಿದೆ, ಅಗಲ ಇದೆ. ಮತ್ತು ಒಂದೊಂದು ಗಿಡದಲ್ಲಿ ಸುಮಾರು 25ರಿಂದ 35 ಎಲೆ ಸಿಗುವಂಥ ಪ್ರಮೇಯಗಳು ಜಾಸ್ತಿ ಇದೆ. ಯಾಕೆಂತಂದರೆ ಎಲೆಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತಂದರೆ ನಿಮಗೆ ಕ್ಯೂರಿಂಗ್ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಈಗ ನೋಡಿ, ಲೆಕ್ಕ ಹಾಕಿದ್ರೆ ನಿಮಗೆ ಎಷ್ಟು ಸರ್ ಲೆಕ್ಕ ಹಾಕ್ಬೋದಾ ಎಷ್ಟು ಅಂತ ಒಂದು ಅಂದಾಜಲ್ಲಿ ಲೆಕ್ಕ ಹಾಕಿ ಸರ್. 3 4 5 6 7 8 9 10 11 12 13 14 15 16 17 18 19 20 21 22 24 25 26 27 28 28ರಿಂದ 30 ಎಲೆ ಏನಾಗುತ್ತೆ ನಮಗೆ ಸಿಗ್ತವೆ. ಒಂದು ಗಿಡದಲ್ಲಿ 30 ಎಲೆ ನಿಮ್ಗೆ ಸಿಕ್ತು ಅಂತಂದರೆ ಇದು ಬಂಪರ್ ಬೆಳೆ ಅಂತ ಹೇಳ್ಬೋದು. ಇವತ್ತು ನಾನು ಈ ಮೂಲಕ ಎಲ್ಲ ರೈತಾಪಿ ವರ್ಗದವ್ರಿಗೆ ಹೇಳೋದು ಏನಪ್ಪ ಅಂತಂದರೆ, ಕೇವಲ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಹೊಗೆ ಸಸಿ ಒಂದಕ್ಕೆ ಅಲ್ಲ. ರೈತ ಬೆಳೆಯುವಂಥ ಅಲ್ಪಾವಧಿ ಬೆಳೆ ಇರ್ಬೋದು, ವಾರ್ಷಿಕ ಬೆಳೆ ಇರ್ಬೋದು, ದೀರ್ಘಾವಧಿ ಬೆಳೆ, ಪ್ರತಿಯೊಂದು ಬೆಳೆಗೆ ನ್ಯಾನೋ ಟೆಕ್ನಾಲಜಿಯಿಂದ ತಯಾರು ಮಾಡೋಂಥ ಉತ್ಪನ್ನಗಳು ನಮ್ಮದು. 100% ರಿಸಲ್ಟ್ ವಾರಂಟೆಡ್ ಆಗಿರೋ ಪ್ರಾಡಕ್ಟ್ಗಳು ನಮ್ಮವು. ಈ ಒಂದು ಉತ್ಪನ್ನಗಳ ಬಳಕೆ ಮಾಡಿದ್ರಲ್ಲ, ನಿಮ್ಗೆ ಹೇಗೆ ಅನ್ನಿಸ್ತದೆ ಸರ್? ಈಗ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ. ಅಂದರೆ ನಾವು ಕೆಮಿಕಲ್ ಬೆಳೆಸೋದಕ್ಕಿಂತ ಇದು ಉತ್ತಮ ಅನ್ನಿಸ್ತದೆ ಸರ್. ಹೌದು, ಸರ್ ಹೇಳ್ತಿದ್ದಾರೆ, ಕೆಮಿಕಲ್ ಬೆಳೆಸೋದ್ರಿಂದ ಮಣ್ಣಲ್ಲಿರೋ ಸತ್ವ ಏನಾಗ್ತಿದೆ, ಹಾಳಾಗ್ತಿದೆ. ಭೂಮಿಲಿರುವಂತಹ ಕೋಟ್ಯಾನುಗಂಟೆ ಕ್ರಿಮಿಕೀಟಗಳಿಂದ ಎಲ್ಲ ಏನಾಗ್ತಿದೆ, ಸಾಯ್ತಿದೆ. ಭೂಮಿನ ಫಲವತ್ತತೆ ಹಾಳಾಗ್ತಿದೆ. ಬೆಳೆದಂತಹ ಈ ಒಂದು ಕೆಮಿಕಲ್ ಬೆಳೆದಂತಹ ಆಹಾರ ತಿನ್ನೋದ್ರಿಂದ ನಮ್ಮ ಆಯಸ್ಸು ಏನಾಗ್ತಿದೆ, ಪ್ರತಿಯೊಂದು ಅಂಗಾಂಗಗಳ ಮೇಲೆ ನಮಗೆ ಪರಿಣಾಮ ಬೀಳ್ತದೆ. ಆದರೆ ಸಮೃದ್ಧ ಆಗೋ ಪ್ರಾಡಕ್ಟು ಸಸ್ಯದಿಂದ ಸಸ್ಯಗಳಿಗೋಸ್ಕರ ಮಾಡಿರೋದು, ವೃಕ್ಷ ಆಯುರ್ವೇದ ಪರಿಕಲ್ಪನೆ ಒಳಗೊಂಡಿರುವಂಥ ಉತ್ಪನ್ನಗಳು, ಕಾಡಿನಲ್ಲಿ ಸಿಗುವಂತಹ ಔಷಧೀಯ ಗುಣವುಳ್ಳಂತಹ ಗಿಡಮೂಲಿಕೆಗಳ ಸಾರದಿಂದ ಮಾಡಿರೋಂಥ ಉತ್ಪನ್ನಗಳಾದ್ದರಿಂದ ಇದು ಯಾವುದೇ ರೀತಿಯಾದ ಭೂಮಿ ಮೇಲೆ ಇರ್ಬೋದು, ಮನುಷ್ಯನ ದೇಹದ ಮೇಲಿರ್ಬೋದು, ಯಾವುದೇ ರೀತಿಯಾದಂತಹ ಸಮಾಜಕ್ಕೆ ಪ್ರತಿಕೂಲ ಒಡ್ಡೋದಿಲ್ಲ. ಅಷ್ಟು ಅದ್ಭುತವಾದ ಉತ್ಪನ್ನಗಳು. ಈ ಒಂದು ಉತ್ಪನ್ನಗಳನ್ನ ಇವತ್ತು ಒಬ್ಬ ಸಾಮಾನ್ಯ ರೈತ ಶರತ್ ಅಂತ ಹೇಳಿ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದರೆ. ಈ ಒಂದು ಪ್ರಾಡಕ್ಟ್ನ ಯಾರು ಮಾರ್ಗದರ್ಶನ ಮಾಡಿದರು ಅಂತ ಹೇಳಿದರೆ ಪೂರ್ಣಿಮಾ ಮೇಡಮ್ ಹಾಗೂ ರಮೇಶ್ ಸರ್ ಅವರು, KSRTC ಮಾಜಿ TC
ಅವರು ನಿವೃತ್ತರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅದ್ಭುತವಾಗಿ ಫಲಿತಾಂಶ ಬಂದಿದೆ. ಈ ಮೂಲಕ ನಾನು ಎಲ್ಲರಿಗೂ ಹೇಳೋದೇನಪ್ಪ ಅಂತಂದರೆ, ಒಂದು ಸಾವಯವ ಭೂಮಿನ ಮಾಡೋಣ, ಜೊತೆಗೆ ಒಂದು ಒಂದು ಸ್ವಸ್ಥ ಸಮಾಜ ನಿರ್ಮಾಣ ಮಾಡೋದಕ್ಕೆ ನೀವು ಸಹ ನನ್ನ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಸರ್ ಅವರಿಗೆ ರೈಜರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ, ಸಮೃದ್ಧ ಆಗ್ರೋ ವತಿಯಿಂದ, ಹಾಗೂ ಪೂರ್ಣಿಮಾ ಮೇಡಮ್ ಮತ್ತು ರಮೇಶ್ ಸರ್ ವತಿಯಿಂದ, ಹಾಗೂ ಮಹೇಶ್ ಸರ್ ಮತ್ತು ಮೋಕ್ಷ ಮೇಡಮ್ ಕಡೆಯಿಂದ ತುಂಬ ಹೃದಯ ಧನ್ಯವಾದ ಹೇಳಿಸ್ತಾ, ಈ ಒಂದು ವಿಡಿಯೋನ ಮತ್ತು ಈ ಒಂದು ಪ್ರಾಡಕ್ಟ್, ಈ ಒಂದು ಸೊಪ್ಪನ್ನು ಬೇಯಿಸಿ ಯಾವ ರೀತಿ ಕ್ಯೂರಿಂಗ್ ಬರ್ತದೆ ಅದನ್ನು ಸಹ ಏನು ಮಾಡ್ತೀನಿ, ನಿಮ್ಮ ಬೇರೆ ಮನೆ ಹತ್ರ ಬಂದು ಇವ್ರಿಗೆಲ್ಲ ಇನ್ನೊಂದು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ಇದನ್ನು ಯೂಸ್ ಮಾಡಿ ನಿಮಗೆ ಬೆಳೆದಂತಹ ಬೆಳೆಗೆ 100% ಫಲಿತಾಂಶ ಕೊಡ್ತೀವಿ ಅಂತ ಹೇಳ್ತಾ, ಎಲ್ಲರಿಗೂ ಸರ್ವಜನ ಸುಖಿನೋ ಭವ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಜರ್ಸ್ ಇಂಡಿಯಾ.